ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ಸಾಬುದಾನಿ ವಡೆ ಮಾಡಿದ್ದೀನಿ ರೀ. ಅದಕ್ಕೆ ಚೆನ್ನಾಗಿ ಸಾಬುದಾನಿ ನೆನೆಸಿಟ್ಕೊಂಡಿನಿ. ಹೆಂಗಂದ್ರೆ ಈ ಥರ ಉದುರಾಗಿ ನೆನಿಬೇಕಿವ ನೋಡಿ. ಈ ಥರ ಹಿಂಗೆ ಹೊಡೆದ್ರೆ ಈ ಥರ ಅನ್ಕೊಂತಿರ್ಬಾರ್ದು. ಹಿಂಗೆ ಇಷ್ಟಿದ್ರೆ ನಡಿತೈತಿ. ಚೆನ್ನಾಗಿ ನೆನೆದಿರ್ಬೇಕ್ರಿ. ಮೂರು ಬಟಾಟಿ ಕಟ್ ಮಾಡ್ಕೊಬೇಕು. ಬಾಯ್ಲ್ ಮಾಡಬೇಕು ಸರಿ. ಈಗ ಬಟಾಟಿ ಕುದಿಸಿ ಇಟ್ಕೊಂಡಿನ್ರಿ ನಾನು. ನೋಡಿರಿ ಈ ಥರ ಕೂತಾವ. ಈಗ ಇವೆಲ್ಲ ನೀರು ಬಸ್ಕೊಳ್ತೀನಿ ರೀ. ಸಾಬುದಾನಿ ನೆನೆಸಿಟ್ಕೊಂಡಿನಿ. ಆಮೇಲೆ ಕುದಿಸಿದ ಬಟಾಟಿ ರೆಡಿ ಅದಾವ. ನಾ ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಮಿಕ್ಸಿ ಜಾರಿಗೆ ಇದನ್ನ ನಾವು ಚಟ್ನಿ ಮಾಡ್ಕೋಬೇಕು ರೀ. ನೋಡ್ರಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಮೆಣಸಿನ್ಕಾಯಿ. ಇದಕ್ಕೆ ಹಸಿ ಚಟ್ನಿ ಹಾಕ್ಕೊಳತ್ತೀನಿ ರೀ ಮೆಣಸಿನ್ಕಾಯ್ದ. ಜೀರಿಗೆ ರೀ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹಿಂಗೆ ಹಾಕೋರಿ. ನೀವು ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಾಡ್ಕೋಬೇಕ್ರಿ. ನೋಡ್ರಿ ಈ ಥರ ನಾದ್ಕೋಬೇಕಿದ್ನ. ಆಮೇಲೆ ನೀವು ಈ ಥರ ಉಂಡೆ ಮಾಡ್ಕೊಂಡ 2 ಕೈಗೆ ಎಣ್ಣೆ ಹಚ್ಕೊಂಡ ಈ ಥರ ವಡೆ ತಟ್ಕೋಬೇಕ್ರಿ. ನೋಡ್ರಿ ಈ ಥರ. ಈಗ ಬಾಣಲಿಗೆ ಎಣ್ಣೆ ಹಾಕೋರಿ. ಈಗ ಎಣ್ಣೆ ಕಾದೈತ್ರಿ. ಈಗ ಎಣ್ಣೆಗೆ ವಡೆ ಹಾಕ್ತೀನಿ ರೀ. ನೋಡಿರಿ ಲೋ ಫ್ಲೇಮ್ ಇರ್ಬೇಕ್ರಿ, ಮೀಡಿಯಮ್ ಫ್ಲೇಮ್ದಾಗ ಇರ್ಬೇಕ್ರಿ. ಗ್ಯಾಸ ಜಾಸ್ತಿ ಜೋರು ಇರಬಾರ್ದು, ಆಮೇಲೆ ಕಮ್ಮಿನೂ ಇರಬಾರ್ದು. ಚೆಂದಂಗೆ ಫ್ರೈ ಆಗ್ಬೇಕ್ರಿ. ಗೋಲ್ಡನ್ ಕಲರ್ ಅವಾಗ ಗೋಲ್ಡನ್ ಕಲರ್ ಬರುತ್ತಾನ ಫ್ರೈ ಮಾಡ್ಬೇಕ್ರಿ. ಯಾವ ಥರ ಫ್ರೈ ಆಗ್ಯಾವ. ಈಗ ಕಂದು ಕಲರ್ ಬಂದಾಗ ಇನ್ನೂ ಸ್ವಲ್ಪ ಫ್ರೈ ಆಗ್ಬೇಕು. ಮಕ್ಕಳಿಗೂ ಭಾಳ ಜಾಸ್ತಿ ಇಷ್ಟ ಆಗ್ತಾವ್ರಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ದೊಡ್ಡವ್ರಿಗೆ ಮಕ್ಕಳಿಗೆಲ್ಲ ಕ್ರಿಸ್ಪಿಯಾಗಿರ್ತಾವ. ಮಕ್ಕಳಿಗೆ ಟೊಮೆಟೊ ಸಾಸ್ ಜೊತೆ ಅದು ತಿನ್ನೋಕೆ ಟೇಸ್ಟ್ ಅನ್ನಿಸ್ತವ್ರಿ. ಬಿಸಿ ಬಿಸಿ ಇದ್ದಂತೂ ಸೂಪರಾಗಿರ್ತೈತೆ ರೀ ಟೇಸ್ಟ್. ನಮ್ಮ ಮನ್ಯಾಗಂತೂ ಮಾಡಿದೀವಿ ಅಂದ್ರೆ ಖಾಲಿನ ಮಾಡ್ತಾರೆ. ಎಲ್ಲರಿಗೂ ಜಾಸ್ತಿ ಇಷ್ಟ ಆಗ್ತಾವಲ್ವ. ನೋಡಿರಿ ಫೈನಲಾಗಿ ವಡೆ ನೋಡಿರಿ ಯಾವ ಥರ ಸಾಫ್ಟಾಗಿ ಬಂದಾಗ. ಬಿಸಿ ಬಿಸಿ ತಿಂತಿದ್ರಂತೂ ನೋಡ್ರೇನ ಬಾಯಾಗ ನೀರು ಬರ್ತಾವೆ. ಅಷ್ಟು ಟೇಸ್ಟಿಯಾಗಿರ್ತವೆ. ಫುಲ್ ಸಾಫ್ಟ್ ಇರ್ತವೆ.